ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಾದ್ಯಂತ ಸಿಲಿಂಡರ್ ಟೆನ್ಷನ್ ಮುಂದುವರೆದಿದೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರು ಪರದಾಡ್ತಾ ಇದ್ದಾರೆ. ಕಲಬುರಗಿ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಸರತಿ ಸಾಲು ಹಚ್ಚಿರೋದು. ಬಿಸಿಲನ್ನು ಕೂಡ ಲೆಕ್ಕಿಸದೆ ಸಿಲಿಂಡರ್ ಸಮೇತ ಜನರು ಕ್ಯೂ ಹಚ್ಚಿದ್ರು. ಹೊಸ ಸಿಲಿಂಡರ್ ಕೊಡುವಂತೆ ಗ್ರಾಹಕರು ಪಟ್ಟು ಹಿಡಿದಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಹಿಂದೆ ಹಳ್ಳಿಗಳಲ್ಲಿ ನೀರಿಗಾಗಿ ಈ ಪರಿಪ್ರಮಾಣದಲ್ಲಿ ಕೊಡಗಳನ್ನು ಇಟ್ಟು ಕ್ಯೂ ಹಚ್ಚಲಾಗ್ತಾ ಇತ್ತು. ಆದರೆ ಇದೀಗ ಸಿಲಿಂಡರ್ ಅಭಾವದಿಂದ ಹೀಗೆ ಕ್ಯೂವನ್ನು ಹಚ್ಚಲಾಗಿದೆ. ಸೇಡಂ ಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲಿ ಗದ್ದಲ ಇದು. ಒಂದು ಈ ಜನರಿಗೆ ಅಭಾವ, ಮತ್ತೊಂದು ಕಡೆ ಕೆಲವೊಂದಿಷ್ಟು ಜನ ಶೇಖರಣೆ ಮಾಡಿರೂ ಕೂಡ ಇಟ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಖಾಲಿ ಸಿಲಿಂಡರ್ಗಳನ್ನು ಹಿಡಿದುಕೊಂಡು ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ವೆಂಕಟೇಶ್ವರ ಬಡಾವಣೆಯ ಸವಿತಾ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ ಕ್ಯೂ ಹಚ್ಚಿದ್ದಾರೆ ಗ್ರಾಹಕರು. ಮನೆಗೆ ಸಿಲಿಂಡರ್ ಕಳಿಸ್ತೀವಿ ಅಂತ ಗ್ರಾಹಕರ ಬಳಿ ಮನವಿ ಮಾಡಿದ್ದಾರೆ ಏಜೆನ್ಸಿ ಮಾಲೀಕರು. ಆದರೆ ಏಜೆನ್ಸಿ ಮಾಲೀಕರ ಮಾತಿಗೆ ಕ್ಯಾರಿ ಅಂತ ಇಲ್ಲ. ಈ ಹೋಮ್ ಡೆಲಿವರಿ ಇರುತ್ತೆ ಸಿಲಿಂಡರ್ಗಳದ್ದು. ಹಾಗೆ ಹೋಮ್ ಡೆಲಿವರಿ ಮಾಡ್ತೀವಿ ಅಂತ ಅವ್ರು ಹೇಳಿದರೂ ಕೂಡ ಗ್ರಾಹಕರು ಮಾತ್ರ ಒಪ್ತಾ ಇಲ್ಲ. ಅವರೇ ಖಾಲಿ ಸಿಲಿಂಡರ್ನ ತೆಗೆದುಕೊಂಡು ಬಂದು ಸಿಲಿಂಡರ್ಗಳನ್ನು ತುಂಬಿಸ್ಕೊಳ್ತಾ ಇರೋದು. ಒಂದು ಕಡೆ ಅತಿ ಹೆಚ್ಚು ದರಕ್ಕೆ ಸಿಲಿಂಡರ್ಗಳು ಮಾರಾಟ ಆಗ್ತಿದೆ ಅನ್ನುವಂತಹ ಮಾತು, ಮತ್ತೊಂದು ಕಡೆ ಸಿಲಿಂಡರ್ ಸಿಕ್ಬಿಡುತ್ತೋ ಸಿಗಲ್ವೋ ಅನ್ನುವಂಥ ಆತಂಕ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ. ಇದಕ್ಕೇನು ಮಾಡಿದ್ದಾರೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಬುಕ್ಕಿಂಗ್ ಸಿಸ್ಟಮ್ 45 ದಿನಕ್ಕೆ ಏರಿಕೆ ಮಾಡಿದ್ದಾರೆ. 45 ದಿನಕ್ಕೆ ಏರಿಕೆ ಮಾಡಿದ್ದಾರೆ. ಇವೆಲ್ಲದರ ನಡುವೆ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ.